ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ವೃಷಭ ರಾಶಿಯವರ ಬಗ್ಗೆ ಆಳವಾಡಿ ಚರ್ಚಿಸೋಣ. ನಮಸ್ಕಾರ. ನಮ್ ಹತ್ರ ಒಂದು ಹಳೆಯ ಜ್ಯೋತಿಷ್ಯ ಗ್ರಂಥ ಇದೆ, ಕೆಲವು ಆಧುನಿಕ ಆನ್ಲೈನ್ ವಿಶ್ಲೇಷಣೆಗಳಿವೆ, ಮತ್ತೆ ಒಬ್ಬ ಅನುಭವಿ ಜ್ಯೋತಿಷ್ಯರ ಟಿಪ್ಪಣಿಗಳೂ ಇವೆ. ಇವೆಲ್ಲದರಲ್ಲೂ ಒಂದು ಕಾಮನ್ ಪಾಯಿಂಟ್ ಇದೆ. ಅಂದ್ರೆ ಕಳೆದ ಕೆಲವು ತಿಂಗಳಿಂದ ವೃಷಭ ರಾಶಿಯವರು ಒಂಥರ ಮಾನಸಿಕ ಹೊರೆ ಅನುಭವಿಸ್ತಿದ್ರು. ಹೌದು ಹೌದು. ಪ್ರಯತ್ನಕ್ಕೆ ತಕ್ಕ ಫಲ ಸಿಗ್ತಿರ್ಲಿಲ್ಲ, ಕುಟುಂಬದಲ್ಲೂ ಅಷ್ಟೊಂದು ಶಾಂತಿ ಇರ್ಲಿಲ್ಲ. ಈ ಎಲ್ಲಾ ವಿಷಯಗಳು ಹೈಲೈಟ್ ಆಗಿವೆ. ಎಕ್ಸಾಕ್ಟ್ಲಿ. ಆದ್ರೆ ಈಗ ಪರಿಸ್ಥಿತಿಗಳು ಸಂಪೂರ್ಣವಾಗಿ ಬದಲಾಗ್ತಿವೆ ಅಂತನೂ ಎಲ್ಲಾ ಮೂಲಗಳು ಹೇಳ್ತಿವೆ. ಖಂಡಿತ. ಇದೊಂದು ಸಾಮಾನ್ಯ ಬದಲಾವಣೆ ಅಲ್ಲ, ಇದೊಂದು ಮಹತ್ವದ ತಿರುವು ಅಂತಾನೆ ಹೇಳ್ಬೋದು. ಇಷ್ಟು ದಿನ ಅನುಭವಿಸಿದ ಕಷ್ಟಗಳಿಗೆ ಒಂದು ಅಂತ್ಯ ಸಿಗುವ ಲಕ್ಷಣಗಳು ಸ್ಪಷ್ಟವಾಗಿ ಕಾಣಿಸ್ತಾ ಇವೆ. ಸೊ ಇವತ್ತಿನ ನಮ್ಮ ಚರ್ಚೆಯ ಉದ್ದೇಶವೇ ಇದು. ಈ ಬದಲಾವಣೆ ಹಿಂದಿರೋ ನಿಜವಾದ ಶಕ್ತಿ ಯಾವುದು, ಈ ಹೊಸ ಅಧ್ಯಾಯದಲ್ಲಿ ಏನನ್ನು ನಿರೀಕ್ಷಿಸಬಹುದು ಅಂತ ಅರ್ಥ ಮಾಡ್ಕೊಳ್ಳೋಣ. ಸರಿ. ಮೊದಲು ವೃಷಭ ರಾಶಿಯವರ ಸ್ವಭಾವದಿಂದಲೇ ಶುರು ಮಾಡೋಣ ಅಲ್ವಾ? ಅವರ ಸ್ಥಿರತೆ ಬಗ್ಗೆ ಎಲ್ಲಾ ಕಡೆ ಹೆಚ್ಚು ಒತ್ತು ನೀಡಲಾಗಿದೆ. ಹೌದು, ಇದು ಭೂಮಿ ತತ್ವದ ರಾಶಿ. ಹಾಗಾಗಿ ಸ್ಥಿರತೆ, ದೃಢತೆ ಅನ್ನೋದು ಇವರ ಮೂಲಗುಣ. ನಮ್ಮ ಕೈಯಲ್ಲಿರುವ ಹಳೆಯ ಗ್ರಂಥದಲ್ಲಿ ಇವರನ್ನು ಅಚಲ ಅಂತ ಬಣ್ಣಿಸಿದ್ದಾರೆ. ಅಂದ್ರೆ ಪರ್ವತದ ಹಾಗೆ ಸ್ಥಿರವಾಗಿ ನಿಲ್ಲುವವರು. ಒಮ್ಮೆ ನಿರ್ಧಾರ ಮಾಡಿದ್ರೆ ಅದರಿಂದ ಹಿಂದೆ ಸರಿಯೋದು ಕಷ್ಟ ಅಂತಾನಾ? ಖಂಡಿತ. ತಾಳ್ಮೆ ಎನ್ನುವುದು ಇವರ ಅತಿದೊಡ್ಡ ಶಕ್ತಿ. ಆದ್ರೆ ಕೆಲವು ಮಾಡರ್ನ್ ಬ್ಲಾಗ್ಗಳು ಇದನ್ನೇ ಹಠಮಾರಿತನ ಅಂತಾನೂ ಕರೀತವೆ. ಅಂದ್ರೆ ಅವರ ಶಕ್ತಿಯೇ ಕೆಲವೊಮ್ಮೆ ದೌರ್ಬಲ್ಯ ಆಗ್ಬೋದಾ? ಅದು ಒಂದು ಇಂಟ್ರೆಸ್ಟಿಂಗ್ ಪಾಯಿಂಟ್. ಇದು ಸಂದರ್ಭಕ್ಕೆ ತಕ್ಕ ಹಾಗೆ ಬದಲಾಗುತ್ತೆ. ಹೇಗೆ? ಸಂಕಷ್ಟದ ಸಮಯದಲ್ಲಿ ಅವರ ಸ್ಥಿರತೆ ಒಂದು ವರದಾನ. ಆದ್ರೆ ಅವಕಾಶಗಳು ಬಂದಾಗ ಬದಲಾಗಲು ಹಿಂದಿಟ್ಟು ಹಾಕಿದ್ರೆ ಅದೇ ಶಾಪವಾಗಬಹುದು. ಸರಿ. ಇವರಲ್ಲಿ ಕಾರ್ತಿಕ, ರೋಹಿಣಿ, ಮೃಗಶಿರ ನಕ್ಷತ್ರಗಳ ಪ್ರಭಾವ ಇರುತ್ತಲ್ಲ, ಅದರಿಂದ ಈ ಗುಣಗಳಲ್ಲಿ ಸ್ವಲ್ಪ ವ್ಯತ್ಯಾಸಗಳಿರ್ತವೆ. ಹೌದು. ರೋಹಿಣಿ ನಕ್ಷತ್ರದವರಿಗೆ ಸೌಂದರ್ಯ, ಆರಾಮದಾಯಕ ಜೀವನದ ಮೇಲೆ ಒಲವು ಜಾಸ್ತಿ. ಹೌದು. ಮೃಗಶಿರದವರು ಸ್ವಲ್ಪ ಹೆಚ್ಚು ಸೂಕ್ಷ್ಮ ಮನಸ್ಸಿನವರು. ಆದರೆ ಎಲ್ಲರಲ್ಲೂ ಒಂದು ಸಾಮಾನ್ಯ ದೌರ್ಬಲ್ಯ ಇದೆ. ಅದೇನು? ಅವರು ತಮ್ಮ ಸ್ವಂತ ಮೌಲ್ಯವನ್ನ ತಾವೇ ಕಡಿಮೆ ಅಂದಾಜ್ ಮಾಡ್ಕೊಳ್ತಾರೆ. ಇದು ನಿಜ. ಸರಿ. ಈ ಸ್ವಭಾವದ ಹಿನ್ನೆಲೆಯಲ್ಲಿ ಈಗ ಆಗ್ತಿರೋ ದೊಡ್ಡ ಗ್ರಹಗಳ ಬದಲಾವಣೆಯನ್ನ ನೋಡೋಣ. ಎಲ್ಲಾ ಮೂಲಗಳು ಎರಡನೇ ಮನೆಯಲ್ಲಿ ಗುರುವಿನ ಪ್ರವೇಶವನ್ನು ಒಂದು ಗೇಮ್ ಚೇಂಜರ್ ಅಂತ ಹೇಳ್ತಿವೆ. ಖಂಡಿತ. ಇದೊಂದು ದೊಡ್ಡ ಬದಲಾವಣೆ. ಎರಡನೇ ಮನೆ ಅಂದ್ರೆ ಏನು? ಅದರ ಮಹತ್ವವೇನು? ಎರಡನೇ ಮನೆ ಅಂದ್ರೆ ಅದನ್ನ ಕೇವಲ ಹಣದ ಮನೆ ಅಂತ ನೋಡೋದು ಸರಿಯಲ್ಲ. ಅದು ನಮ್ಮ ಮೌಲ್ಯ ಮತ್ತೆ ಆಧಾರದ ಮನೆ. ಓಕೆ. ನಮ್ಮ ಮೊದಲ ಆಧಾರ ನಮ್ಮ ಕುಟುಂಬ. ನಮ್ಮ ಮೌಲ್ಯಗಳನ್ನ ನಾವು ಮಾತಿನ ಮೂಲಕ ವ್ಯಕ್ತಪಡಿಸ್ತೀವಿ, ಮತ್ತು ಜೀವನದ ಆಧಾರಕ್ಕೆ ಹಣ ಬೇಕೇ ಬೇಕು. ಅಂದ್ರೆ ಕುಟುಂಬ, ಮಾತು ಮತ್ತೆ ಹಣ, ಈ ಮೂರು ಒಂದಕ್ಕೊಂದು ಕನೆಕ್ಟ್ ಆಗಿದೆ. ಎಕ್ಸಾಕ್ಟ್ಲಿ. ಹಾಗಾಗಿ ಶುಭಗ್ರಹವಾದ ಗುರು ಇಲ್ಲಿಗೆ ಬಂದಾಗ ಈ ಎಲ್ಲ ಆಧಾರ ಸ್ತಂಭಗಳು ಬಲಗೊಳ್ಳುತ್ತವೆ. ವಾವ್, ಇದು ತುಂಬಾ ಚೆನ್ನಾಗಿದೆ. ಕೇವಲ ದುಡ್ಡು ಬರುತ್ತೆ ಅನ್ನೋದಕ್ಕಿಂತ ಜೀವನದ ಆಧಾರವೇ ಗಟ್ಟಿಯಾಗುತ್ತೆ ಅನ್ನೋದು ಹೆಚ್ಚು ಅರ್ಥಪೂರ್ಣ. ಹೌದು. ಒಂದು ಆನ್ಲೈನ್ ಲೇಖನದಲ್ಲಿ ಹಿಂದೆ ಮಾಡಿದ ಒಳ್ಳೆಯ ಕಾರ್ಯಗಳು ಈಗ ಅನಿರೀಕ್ಷಿತವಾಗಿ ಆರ್ಥಿಕ ಸಹಾಯದ ರೂಪದಲ್ಲಿ ತಿರುಗಿ ಬರಲಿದೆ ಅಂತ ಬರೆದಿದ್ದಾರೆ. ಇದು ಕೇಳೋಕೆ ಸ್ವಲ್ಪ ಸಿನಿಮೆಯೇ ಅನ್ಸುತ್ತೆ. ಹೌದು, ಸಿನಿಮೆಯ ಅನ್ಸಿದ್ರೂ ಇದರ ಹಿಂದೆ ತರ್ಕ ಇದೆ. ಗುರು ಅಂದ್ರೆ ಪುಣ್ಯ ಅಥವಾ ಒಳ್ಳೆಯ ಕರ್ಮಗಳನ್ನು ಪ್ರತಿನಿಧಿಸುವ ಗ್ರಹ. ಎರಡನೇ ಮನೆ ಧನಸ್ಥಾನ. ಸೊ ಗುರು ಧನಸ್ಥಾನಕ್ಕೆ ಬಂದಾಗ ಅದು ನಿಮ್ಮ ಕರ್ಮದ ಬ್ಯಾಂಕ್ ಖಾತೆಯನ್ನು ಆಕ್ಟಿವೇಟ್ ಮಾಡುತ್ತೆ. ಓ, ಇಂಟ್ರೆಸ್ಟಿಂಗ್. ಅಂದ್ರೆ ನೀವು ಹಿಂದೆ ಯಾರಿಗೂ ನಿಸ್ವಾರ್ಥವಾಗಿ ಸಹಾಯ ಮಾಡಿರ್ಬೋದು. ಆ ವ್ಯಕ್ತಿಯೇ ಇಂದು ನಿಮಗೆ ಒಂದು ದೊಡ್ಡ ಅವಕಾಶ ತಂದುಕೊಡ್ಬೋದು. ಇದುವೇ ಕರ್ಮದ ಪ್ರತಿಫಲ. ಆದ್ರೆ ನಮ್ಮ ಕೈಯಲ್ಲಿರೋ ಇನ್ನೊಬ್ಬ ಜ್ಯೋತಿಷಿಯ ಟಿಪ್ಪಣಿಗಳು ಇದಕ್ಕೊಂದು ಎಚ್ಚರಿಕೆಯನ್ನು ಕೊಡುತ್ತವೆ. ಗುರು ಆದಾಯವನ್ನು ಹೆಚ್ಚಿಸೋದ್ರ ಜೊತೆಗೆ ಖರ್ಚನ್ನು ಹೆಚ್ಚಿಸಬಹುದು ಅಂತ. ಬಹಳ ಮುಖ್ಯವಾದ ಪ್ರಶ್ನೆ. ಅದು ನಿಜ. ಗುರು ಅವಕಾಶಗಳ ಬಾಗಿಲನ್ನು ತೆರೆಯುತ್ತಾನೆ, ಆದರೆ ಆ ಬಾಗಿಲಿನೊಳಗೆ ಜವಾಬ್ದಾರಿಯಿಂದ ನಾವೇ ನಡಿಬೇಕು. ಒಂದು ರೀತಿಯಲ್ಲಿ ನದಿಗೆ ಬಂದ ಪ್ರವಾಹದ ಹಾಗೇನಾ? ಪರ್ಫೆಕ್ಟ್. ನೀವು ಅಣೆಕಟ್ಟು ಕಟ್ಟಿ ನೀರನ್ನು ಸದ್ಬಳಕೆ ಮಾಡ್ಕೋಬಹುದು, ಅಥವಾ ಪೋಲಾಗಲು ಬಿಡ್ಬೋದು. ಸೊ ಈ ಸಮಯದಲ್ಲಿ ಫೈನಾನ್ಷಿಯಲ್ ಡಿಸಿಪ್ಲಿನ್ ಬಹಳ ಮುಖ್ಯ. ಕುಟುಂಬದಲ್ಲೂ ಅಷ್ಟೇ ಅಲ್ವಾ? ಖಂಡಿತ. ಗುರು ಸಂಬಂಧಗಳನ್ನು ಸುಧಾರಿಸ್ತಾನೆ, ಆದರೆ ಹಳೆಯ ತಪ್ಪು ತಿಳುವಳಿಕೆಗಳನ್ನು ಸರಿಪಡಿಸಲು ಮಾತುಕತೆ ಅನ್ನೋದು ಬೇಕೇ ಬೇಕು. ಹಾಗಂತ ಮಾತಿನ ಬಗ್ಗೆ ಹೇಳಿದ್ರಿ. ಎರಡನೇ ಮನೆ ವಾಕಸ್ಥಾನವೂ ಹೌದಲ್ಲವೇ? ಹೌದು.
ಇಲ್ಲಿ ಗುರುವಿನ ಪ್ರಭಾವದಿಂದ ನಿಮ್ಮ ಮಾತುಗಳಿಗೆ ಒಂದು ತೂಕ, ಒಂದು ಅಧಿಕಾರ ಬರುತ್ತೆ. ಆಫೀಸಲ್ಲಿ ನಮ್ಮ ಅಭಿಪ್ರಾಯಗಳಿಗೆ ಬೆಲೆ ಸಿಗುತ್ತೆ ಅಂತಾನಾ? ಖಂಡಿತ. ಹಿಂದೆ ನಿಮ್ಮನ್ನ ಕಡೆಗಣಿಸಿದವರೇ ಈಗ ಸಲಹೆ ಕೇಳ್ಬರ್ಬೋದು. ಆದರೆ ಒಂದು ಎಚ್ಚರಿಕೆ ಇದೆ. ಏನು? ಗುರು ಪದಗಳಿಗೆ ಶಕ್ತಿ ಕೊಡೋದ್ರಿಂದ ಮಾತನಾಡುವಾಗ ಬಹಳ ಹುಷಾರಾಗಿರ್ಬೇಕು. ಒಂದು ಪಾಸಿಟಿವ್ ಮಾತು ಸಂಬಂಧ ಬೆಸೆಯಬಹುದು, ಒಂದು ಆತುರದ ಮಾತು ಎಲ್ಲವನ್ನೂ ಹಾಳು ಮಾಡಬಹುದು. ಸರಿ, ಗುರುವಿನಿಂದ ಕುಟುಂಬ ಮತ್ತು ಹಣಕಾಸಿನಲ್ಲಿ ಸ್ಥಿರತೆ ಬರ್ತಿದೆ. ಈ ಹೊಸ ಆತ್ಮವಿಶ್ವಾಸ ವೃತ್ತಿ ಜೀವನದ ಮೇಲೆ ಹೇಗೆ ಪರಿಣಾಮ ಬೀರುತ್ತೆ? ಅದಕ್ಕೆ ನಾವು 10ನೇ ಮನೆಯನ್ನು ನೋಡಬೇಕು. ಹೌದು, ಅಲ್ಲಿ ಇಷ್ಟು ದಿನ ಗೊಂದಲ ಸೃಷ್ಟಿಸಿದ್ದ ರಾಹುವಿನ ಆಟ ಮುಗಿತಾ ಇದೆ ಅಂತ ಎಲ್ಲಾ ಮೂಲಗಳೂ ಹೇಳ್ತಿವೆ. ಹೌದು, ಇದು ಬಹಳ ದೊಡ್ಡ ನಿರಾಳತೆ. 10ನೇ ಮನೆ ಅಂದ್ರೆ ವೃತ್ತಿ, ಕೀರ್ತಿ, ಸಮಾಜದಲ್ಲಿ ನಮ್ಮ ಸ್ಥಾನ. ರಾಹು ಒಂದು ಛಾಯಾಗ್ರಹ. ಅದು ಭ್ರಮೆ, ಗೊಂದಲ, ಅನಿಶ್ಚಿತತೆಯನ್ನ ಸೃಷ್ಟಿಸುತ್ತೆ. ಬುಧನ ಜೊತೆ ಸೇರಿದಾಗಂತೂ ಆಫೀಸಲ್ಲಿ ದಟ್ಟ ಮಂಜು ಕವಿದ ಹಾಗೆ ಮಾಡಿತು. ಅಂದ್ರೆ ಕಮ್ಯುನಿಕೇಶನ್ ಗ್ಯಾಪ್. ಎಕ್ಸಾಕ್ಟ್ಲಿ. ನೀವು ಏನ್ ಹೇಳ್ತಿದ್ದೀರಿ, ನಿಮ್ಮ ಬಾಸ್ ಏನ್ ಅರ್ಥ ಮಾಡ್ಕೊಳ್ತಿದ್ರು ಅನ್ನೋದ್ರಲ್ಲಿ ದೊಡ್ಡ ಅಂತರ. ಎಷ್ಟೇ ಕೆಲಸ ಮಾಡಿದ್ರೂ ರೆಕಗ್ನಿಷನ್ ಇರಲಿಲ್ಲ. ಹೌದು, ಒಬ್ಬರು ತಮ್ಮ ಅನುಭವ ಹಂಚಿಕೊಂಡಿದ್ದು ನೆನಪಿದೆ. ನಾನು ಒಂದು ಪ್ರಾಜೆಕ್ಟ್ ಮೇಲೆ 6 ತಿಂಗಳು ಕೆಲಸ ಮಾಡಿದ್ದೆ, ಅದೇ ಕ್ರೆಡಿಟ್ ಬೇರೆಯವರಿಗೆ ಹೋಯ್ತು ಅಂತ. ನಿಖರವಾಗಿ ಅದು ಆ ಸಂಯೋಗದ ಒಂದು ಕ್ಲಾಸಿಕ್ ಎಕ್ಸಾಂಪಲ್. ಆದರೆ ಇಲ್ಲಿ ಒಂದು ಪಾಸಿಟಿವ್ ವಿಷಯ ಇದೆ. ಏನು? ಆ ಕಷ್ಟದ ಸಮಯ ಒಂದು ಪ್ರಮುಖ ಪಾಠವನ್ನ ಕಲಿಸಿದೆ. ನಮ್ಮ ಅನುಭವಿ ಜ್ಯೋತಿಷಿಯ ಟಿಪ್ಪಣಿಗಳಲ್ಲಿ ಇದನ್ನೇ ಹೇಳಿರೋದು. ಏನು ಪಾಠ ಅದು? ಯಾರನ್ನು ನಂಬಬೇಕು, ಯಾರ ಮುಂದೆ ಮನಸ್ಸು ಬಿಚ್ಚಿ ಮಾತಾಡಬೇಕು ಮತ್ತು ಯಾವಾಗ ಸುಮ್ಮನಿರಬೇಕು ಅನ್ನೋ ಒಂದು ಕಠಿಣವಾದ ಆದರೆ ಅಮೂಲ್ಯವಾದ ಪಾಠ. ವಾವ್! ಅಂದ್ರೆ ಆ ಕಷ್ಟದ ಸಮಯ ವೇಸ್ಟ್ ಆಗಿಲ್ಲ, ಅದು ಭವಿಷ್ಯಕ್ಕಾಗಿ ಒಂದು ಟ್ರೈನಿಂಗ್ ಆಗಿತ್ತು. ಹೌದು, ಆ ಅನುಭವವೇ ಮುಂದೆ ಇವರ ದೊಡ್ಡ ಶಕ್ತಿಯಾಗಲಿದೆ. ಅದ್ಭುತ. ಸರಿ, ಈಗ ರಾಹುವಿನ ಮಂಜು ಸರಿಯುತ್ತಿದೆ. ಅದೇ ಸಮಯದಲ್ಲಿ 9ನೇ ಮನೆಯಲ್ಲಿ ಅಂದ್ರೆ ಭಾಗ್ಯಸ್ಥಾನದಲ್ಲಿ ಒಂದು ಅದ್ಭುತ ಸಂಯೋಗ ನಡೀತಿದೆ. ಹೌದು, ಇದೊಂದು ಕಾಸ್ಮಿಕ್ ಪವರ್ ಪ್ಲೇ ಇದ್ದ ಹಾಗೆ. ಸೂರ್ಯ, ಮಂಗಳ ಮತ್ತು ಶುಕ್ರ ಒಟ್ಟಿಗೆ ಸೇರಿದ್ದಾರೆ. ಇದು ಕೇಳೋಕ್ನೆ ತುಂಬಾ ಪವರ್ಫುಲ್ ಆಗಿದೆ. ಹೌದು, 9ನೇ ಮನೆ ನಮ್ಮ ಅದೃಷ್ಟ, ತಂದೆ, ಗುರು, ದೂರ ಪ್ರಯಾಣವನ್ನು ಸೂಚಿಸುತ್ತೆ. ಇಲ್ಲಿ ಸೂರ್ಯ ಇರೋದ್ರಿಂದ ಆತ್ಮವಿಶ್ವಾಸ ಹೆಚ್ಚಾಗುತ್ತಲ್ವಾ? ಆತ್ಮವಿಶ್ವಾಸ, ಗೌರವ ಎಲ್ಲವೂ. ನೀವು ಮಾಡಿದ ಕಠಿಣ ಪರಿಶ್ರಮಕ್ಕೆ ಪಬ್ಲಿಕ್ ರೆಕಗ್ನಿಷನ್ ಸಿಗುವಂತೆ ಮಾಡುತ್ತಾನೆ. ಯಾರೋ ಒಬ್ಬರು ಸರಿಯಾದ ಸಮಯದಲ್ಲಿ ನಿಮ್ಮ ಹೆಸರನ್ನು ಪ್ರಸ್ತಾಪಿಸುತ್ತಾರೆ. ಹಾಗಾದ್ರೆ ಮಂಗಳನ ಪಾತ್ರವೇನು? ಮಂಗಳ ಧೈರ್ಯ ಮತ್ತು ಕ್ರಿಯೆಯ ಗ್ರಹ. ಇಷ್ಟು ದಿನ ಭಯದಿಂದ ಅಥವಾ ಗೊಂದಲದಿಂದ ಮುಂದೂಡುತ್ತಿದ್ದ ನಿರ್ಧಾರಗಳನ್ನ ಈಗ ತಗೊಳ್ಳೋ ಶಕ್ತಿ ಕೊಡುತ್ತಾನೆ. ಹೌದು, ಅದು ಹೊಸ ಬಿಸ್ನೆಸ್ ಶುರು ಮಾಡೋದು ಇರ್ಬೋದು ಅಥವಾ ಜೀವನದ ಯಾವುದೇ ದೊಡ್ಡ ನಿರ್ಧಾರ ಇರ್ಬೋದು. ಈಗ ಇಲ್ಲದಿದ್ರೆ ಇನ್ನೆಂದಿಗೂ ಇಲ್ಲ ಅನ್ನೋ ಧೈರ್ಯ ಬರುತ್ತೆ. ಇನ್ನು ಶುಕ್ರ, ವೃಷಭ ರಾಶಿಯ ಅಧಿಪತಿಯೇ ಶುಕ್ರನಲ್ವಾ? ಹೌದು. ತನ್ನದೇ ರಾಶಿಯ ಅಧಿಪತಿ ಭಾಗ್ಯಸ್ಥಾನದಲ್ಲಿರೋದು ತುಂಬಾ ವಿಶೇಷ ಅಲ್ವೇ? ಅತ್ಯಂತ ವಿಶೇಷ. ಶುಕ್ರ ಅಂದ್ರೆ ಪ್ರೀತಿ, ಸೌಂದರ್ಯ, ಸಂತೋಷ, ಸಂಬಂಧಗಳು. ರಾಶಿಯಾಧಿಪತಿಯೇ ಭಾಗ್ಯಸ್ಥಾನದಲ್ಲಿ. ಸೂರ್ಯ ಮಂಗಳರ ಜೊತೆ ಸೇರಿದಾಗ ವೈಯಕ್ತಿಕ ಜೀವನದಲ್ಲಿ ಸಂತೋಷ ಹೆಚ್ಚಾಗುತ್ತೆ. ಖಂಡಿತ ಮನೆಯ ವಾತಾವರಣ ಸುಧಾರಿಸುತ್ತೆ, ಸಂಬಂಧಗಳು ಮಧುರವಾಗುತ್ತವೆ. ಒಟ್ಟಾರೆಯಾಗಿ ಈ 3 ಗ್ರಹಗಳ ಸಂಯೋಗ ಅದೃಷ್ಟ ನನ್ನ ಕಡೆ ಇದೆ ಅನ್ನೋ ಬಲವಾದ ಫೀಲಿಂಗ್ ಕೊಡುತ್ತೆ. ಅಡೆತಡೆಗಳು ತಾವಾಗಿಯೇ ನಿವಾರಣೆಯಾಗುತ್ತವೆ. ಹೌದು, ಇದು ದೊಡ್ಡ ಚಿತ್ರಣ ಆಯ್ತು. ಆದ್ರೆ ಡೈಲಿ ಲೈಫ್ ಮೇಲೆ ಚಂದ್ರನ ಸಂಚಾರದ ಪರಿಣಾಮವೂ ಇರುತ್ತಲ್ವೇ? ಖಂಡಿತ. ಪ್ರಮುಖ ಗ್ರಹಗಳ ಸಂಚಾರ ಋತುವನ್ನು ನಿರ್ಧರಿಸಿದ್ರೆ ಚಂದ್ರನ ಸಂಚಾರ ದೈನಂದಿನ ಹವಾಮಾನ ಇದ್ದಾಗೆ. ಉದಾಹರಣೆಗೆ, ಚಂದ್ರ ನಿಮ್ಮ ರಾಶಿಯಿಂದ 5ನೇ ಮನೆಗೆ ಬಂದಾಗ ಅದು ಸೃಜನಶೀಲತೆಯ ದಿನ ಆಗಿರುತ್ತೆ. ಹೊಸ ಐಡಿಯಾಗಳು ಹೊಳಿತವೆ. ಮಕ್ಕಳಿಂದ ಶುಭ ಸುದ್ದಿ ಬರಬಹುದು. 6ನೇ ಮನೆಗೆ ಬಂದಾಗ ಸ್ವಲ್ಪ ಕೆಲಸದ ಒತ್ತಡ ಹೆಚ್ಚಾಗ್ಬೋದು ಅಂತಾರಲ್ಲ? ನಿಜ. 6ನೇ ಮನೆ ಕೆಲಸ, ಆರೋಗ್ಯ, ಶತ್ರುಗಳನ್ನ ಸೂಚಿಸುತ್ತೆ. ಕೆಲಸದ ಹೊರೆ ಹೆಚ್ಚಾಗಬಹುದು. ಆದರೆ ಅದನ್ನ ನಿಭಾಯಿಸೋ ಶಕ್ತಿನೂ ಇರುತ್ತೆ. ಪೆಂಡಿಂಗ್ ಇದ್ದ ಕೆಲಸಗಳನ್ನು ಮುಗಿಸೋಕೆ ಇದು ಒಳ್ಳೆ ದಿನ. ಓಕೆ. ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನ ಹರಿಸಿದ್ರೆ ಸಾಕು. ಮತ್ತೆ 7ನೇ ಮನೆಯಲ್ಲಿ ಚಂದ್ರ ಇದ್ದಾಗ ಆಗ ಫೋಕಸ್ ಸಂಬಂಧಗಳ ಮೇಲೆ ಇರುತ್ತಾ? ಹೌದು. 7ನೇ ಮನೆ ಸಂಗಾತಿ ಮತ್ತು ಪಾಲುದಾರಿಕೆಯನ್ನ ಸೂಚಿಸುತ್ತೆ. ಆಗ ಸಂಗಾತಿಯೊಂದಿಗೆ ಮಾತುಕತೆಯಿಂದ ತಿಳುವಳಿಕೆ ಹೆಚ್ಚಿಸ್ಕೊಳ್ಳೋಕೆ ಅಥವಾ ಬಿಸ್ನೆಸ್ ಪಾರ್ಟ್ನರ್ ಜೊತೆ ಮಾತಾಡೋಕೆ ಅದು ಸೂಕ್ತ ಸಮಯ. ಸರಿ, ಈಗ ಎಲ್ಲವೂ ಪಾಸಿಟಿವ್ ದಿಕ್ನಲ್ಲಿ ಹೋಗ್ತಿದೆ. ಜೀವನದಲ್ಲಿ ಒಳ್ಳೇದಾಗ್ಲೂ ಶುರುವಾದಾಗ ನಮ್ಮ ಮೂಲಗಳು ದೃಷ್ಟಿದೋಷದ ಬಗ್ಗೆ ಒಂದು ಎಚ್ಚರಿಕೆ ಕೊಡ್ತವೆ. ಇದೊಂದು ಮೂಢನಂಬಿಕೆನಾ ಅಥವಾ ಇದರ ಹಿಂದೆ ಏನಾದ್ರೂ ಸೈಕಲಾಜಿಕಲ್ ಕಾರಣ ಇದೆಯಾ?
ಇದರಲ್ಲಿ ಎರಡೂ ಇದೆ. ಹಳೆಯ ಗ್ರಂಥಗಳು ಇದನ್ನ ನೆಗೆಟಿವ್ ಎನರ್ಜಿಯ ಪ್ರಭಾವ ಅಂತ ಹೇಳ್ತವೆ. ಓಕೆ. ಆದ್ರೆ ಆಧುನಿಕ ದೃಷ್ಟಿಕೋನದಲ್ಲಿ ನೋಡಿದ್ರೆ, ನೀವು ಯಶಸ್ವಿಯಾದಾಗ ಸಹಜವಾಗಿಯೇ ಬೇರೆಯವರ ಗಮನ ನಿಮ್ಮ ಮೇಲೆ ಬೀಳುತ್ತೆ. ಕೆಲವರಲ್ಲಿ ಅಸೂಯೆ ಮೂಡಬಹುದು. ಆ ಅಸೂಯೆಯೇ ನಮಗೆ ನೆಗೆಟಿವ್ ಆಗಿ ಪರಿಣಾಮ ಬೀರಬಹುದು. ಎಕ್ಸಾಕ್ಟ್ಲಿ. ಅವರ ನಡವಳಿಕೆಯ ಮೂಲಕ ಅದು ನಿಮ್ಮ ಮೇಲೆ ಪರಿಣಾಮ ಬೀರಬಹುದು. ಅಂದ್ರೆ ನಮ್ಮ ಸಂತೋಷವನ್ನ ಅಥವಾ ನಮ್ಮ ಪ್ಲಾನ್ಗಳನ್ನ ಎಲ್ಲರತ್ರ ಹಂಚ್ಕೊಳ್ಬಾರ್ದು ಅಂತನಾ? ನಿಖರವಾಗಿ. ನಿಮ್ಮ ಮುಂದಿನ ದೊಡ್ಡ ಯೋಜನೆಗಳು, ನಿಮ್ಮ ಆರ್ಥಿಕ ಸ್ಥಿತಿ, ಇದನ್ನೆಲ್ಲ ಸ್ವಲ್ಪ ಗೌಪ್ಯವಾಗಿಡೋದು ಉತ್ತಮ. ನಿಜ. ಯಾರು ನಿಜವಾಗಿಯೂ ನಿಮ್ಮ ಹಿತೈಷಿಗಳು ಅಂತ ನೋಡಿ ಅವರ ಹತ್ರ ಮಾತ್ರ ಶೇರ್ ಮಾಡ್ಕೊಳ್ಳಿ. ಎಲ್ಲರ ಮುಂದೆಯೂ ನಿಮ್ಮ ಜೀವನವನ್ನ ತೆರೆದ ಪುಸ್ತಕದ ಹಾಗೆ ಇಡೋ ಅಗತ್ಯ ಇಲ್ಲ. ಇದಕ್ಕಾಗಿ ಕೆಲವು ಸರಳ ಪರಿಹಾರಗಳನ್ನು ನಮ್ಮ ಮೂಲಗಳು ಸೂಚಿಸಿವೆ. ಮನೆಯಿಂದ ಹೊರಡುವಾಗ ಇಷ್ಟದೇವರನ್ನು ಪ್ರಾರ್ಥಿಸೋದು, ಸಂಜೆ ದೀಪ ಹಚ್ಚಿ ಧ್ಯಾನ ಮಾಡೋದು. ಹೌದು, ಇವು ಮನಸ್ಸನ್ನು ಕೇಂದ್ರೀಕರಿಸಿ ಒಂದು ಪಾಸಿಟಿವ್ ಮನಸ್ಥಿತಿಯನ್ನ ಬೆಳೆಸುವ ತಂತ್ರಗಳು. ಧ್ಯಾನದಿಂದ ಸ್ಟ್ರೆಸ್ ಕಡಿಮೆ ಆಗತ್ತೆ ಅಂತ ವಿಜ್ಞಾನವೇ ಹೇಳುತ್ತೆ ಅಲ್ವಾ? ಹೌದು. ಅದು ನಿಮ್ಮ ಸುತ್ತ ಒಂದು ಮಾನಸಿಕ ರಕ್ಷಣಾ ಕವಚವನ್ನು ಸೃಷ್ಟಿಸುತ್ತೆ. ಹಾಗೆಯೇ ಸಂಗೀತ ಕೇಳೋದು ಅಥವಾ ಪ್ರಕೃತಿಯಲ್ಲಿ ಸಮಯ ಕಳೆಯೋದು ಕೂಡ ನಿಮ್ಮ ಮನಸ್ಸಿನ ಶಕ್ತಿಯನ್ನ ಹೆಚ್ಚಿಸುತ್ತೆ. ಕೊನೆಗೆ ಬೇರೆಯವರ ಅಭಿಪ್ರಾಯಕ್ಕಿಂತ ನಮ್ಮ ಮನಸ್ಸಿನ ಮಾತನ್ನು ಕೇಳೋದು ಮುಖ್ಯ. ಅದೇ ಅಲ್ಟಿಮೇಟ್. ನಿಮ್ಮ ಅಂತಸ್ಸಾಕ್ಷ್ಯ ಮಾತನ್ನು ಕೇಳಿ. ದಾನದ ಬಗ್ಗೆಯೂ ಒಂದು ಪ್ರಸ್ತಾಪ ಇದೆ. ಸಣ್ಣ ದಾನ ಮಾಡೋದ್ರಿಂದ ಸಕಾರಾತ್ಮಕ ಶಕ್ತಿ ಹೆಚ್ಚಾಗುತ್ತೆ ಅಂತ. ಹೌದು, ಯಾಕಂದ್ರೆ ದಾನ ಅನ್ನೋದು ನನ್ನ ಬಳಿ ಸಾಕಷ್ಟು ಇದೆ ಅನ್ನೋ ಒಂದು ಸಮೃದ್ಧಿಯ ಮನಸ್ಥಿತಿಯನ್ನ ಸೃಷ್ಟಿಸುತ್ತೆ. ಅದು ದುಡ್ಡಿನ ರೂಪದಲ್ಲೇ ಇರ್ಬೇಕಿಲ್ಲ. ಖಂಡಿತ ಇಲ್ಲ. ಅಗತ್ಯ ಇರೋರಿಗೆ ಒಂದು ಹೊತ್ತಿನ ಊಟ ಕೊಡೋದು ಅಥವಾ ಕಷ್ಟದಲ್ಲಿರೋರಿಗೆ ಒಂದು ದಯೆಯ ಮಾತು ಹೇಳೋದು ಕೂಡ ಒಂದು ರೀತಿಯ ದಾನವೇ. ಇದು ನಮ್ಮೊಳಗಿನ ನಕಾರಾತ್ಮಕತೆಯನ್ನ ಹೊರಹಾಕುತ್ತೆ. ಹೌದು, ಮತ್ತೆ ಪಾಸಿಟಿವ್ ಎನರ್ಜಿಯನ್ನ ಆಕರ್ಷಿಸುತ್ತೆ. ಹಾಗಾದ್ರೆ ಈ ಎಲ್ಲ ವಿಶ್ಲೇಷಣೆಯನ್ನ ಒಟ್ಟುಗೂಡಿಸಿ ಹೇಳೋದಾದ್ರೆ, ವೃಷಭ ರಾಶಿಯವರಿಗೆ ತಾಳ್ಮೆಯಿಂದ ಕಾದಿದ್ದಕ್ಕೆ ಫಲ ಸಿಗೋ ಸಮಯ ಬಂದಿದೆ. ಸಂಪೂರ್ಣವಾಗಿ ಸರಿ. ಇದು ಕೇವಲ ಅದೃಷ್ಟದಿಂದ ಬಂದ ಬದಲಾವಣೆ ಅಲ್ಲ. ಅವರ ಹಿಂದಿನ ಕಠಿಣ ಪರಿಶ್ರಮ ಮತ್ತು ಸಹನೆಯ ಫಲ. ಖಂಡಿತ. ಗ್ರಹಗಳು ಕೇವಲ ವೇದಿಕೆಯನ್ನ ಸಿದ್ಧಪಡಿಸುತ್ತವೆ. ಅದರ ಮೇಲೆ ಪಾತ್ರ ನಿರ್ವಹಿಸಬೇಕಾದವರು ನಾವೇ. ಈ ಸಕಾರಾತ್ಮಕ ಗ್ರಹಸ್ಥಿತಿ ಇಷ್ಟು ದಿನ ಪಟ್ಟ ಶ್ರಮಕ್ಕೆ ಈಗ ಫಲ ಕೊಡಲು ಬಂದಿದೆ. ಸೊ ಇದು ಭಯವಿಲ್ಲದೆ ಆತ್ಮವಿಶ್ವಾಸದಿಂದ ಮುನ್ನಡೆಯಬೇಕಾದ ಸಮಯ. ಹೌದು, ಧೈರ್ಯದಿಂದ ಹೊಸ ಅಧ್ಯಾಯವನ್ನು ಸ್ವಾಗತಿಸಬೇಕಾದ ಸಮಯ. ಅದೃಷ್ಟ ಈಗ ಜೊತೆಗಿದೆ. ಈ ಚರ್ಚೆಯನ್ನು ಮುಗಿಸೋ ಮೊದಲು ಕೇಳುಗರು ಚಿಂತಿಸಲು ಒಂದು ಪ್ರಶ್ನೆ. ನಮ್ಮ ಮೂಲಗಳಲ್ಲಿ ಒಂದು ಸುಂದರವಾದ ಸಾಲಿದೆ. ಹಿಂದಿನ ಕಣ್ಣೀರಿನ ನಂತರ ನಗುವಿನೊಂದಿಗೆ ಮಲಗುವ ದಿನಗಳು ಈಗ ಹತ್ತಿರದಲ್ಲಿವೆ. ಈ ಹೊಸ ಆರಂಭವನ್ನು ಸಂಪೂರ್ಣವಾಗಿ ಸದುಪಯೋಗಪಡಿಸಿಕೊಳ್ಳಲು ಪ್ರತಿಯೊಬ್ಬರೂ ತಮ್ಮ ಮನಸ್ಸಿನಿಂದ ಕೈಬಿಡಬೇಕಾದ ಒಂದು ಹಳೆಯ ಹೊರೆ ಯಾವುದು?